ಗೆಳೆತನದಲ್ಲಿ ಸ್ವಾರ್ಥ. ಗೆಳೆತನದಲ್ಲಿ ಸ್ವಾರ್ಥ. ಕಾಡಿನಲ್ಲಿ ಬೇಟೆಗಾರನು ಬೇಟೆಯಾಡುತ್ತಿದ್ದನು. ಅವನು ಬೀಸಿದ ಬಲೆಗೆ ಕಾಡು ಬೆಕ್ಕು ಸಿಕ್ಕಿ ಬಿದ್ದಿತು. ಬಲೆಗೆ ಸಮೀಪದಲ್ಲಿ ಇದ್ದ ಇಲಿಯು ಬೆಕ್ಕಿನ ಮೈ ಮೇಲೆ ಓಡಾಡಿತು. ಅದೇ ವೇಳೆಗೆ ಮುಂಗುಸಿ ಮತ್ತು ಗೂಬೆ ಬಂದವು. ಮುಂಗುಸಿಗೆ ಇಲಿಯನ್ನು ತಿನ್ನುವ ಆಸೆಯಾಯಿತು. ಆದರೆ ಅಲ್ಲಿರುವ ಗೂಬೆಯನ್ನು ಕಂಡು ಹೆದರಿ ಅಡಗಿಕೊಂಡಿತು. ಇಲಿಯ ಮನದಲ್ಲಿ ಬೇಟೆಗಾರನು ಒಂದು ಬೆಕ್ಕನ್ನು ಹಿಡಿದುಕೊಂಡು ಹೋದರೆ ಗೂಬೆ ಅಥವಾ ಮುಂಗುಸಿ ತನ್ನನ್ನು ಕೊಲ್ಲುವುದು ಖಚಿತ ಎಂದು ಯೋಚಿಸಿತು. ಅದು ಕೂಡಲೇ ಬೆಕ್ಕಿನ ಬಳಿಗೆ ಹೋಗಿ, ಬೆಕ್ಕೆ, ನಿನ್ನನ್ನು ಬೇಟೆಗಾರನು ಬಂದು ಕರೆದುಕೊಂಡು ಹೋದರೆ ನನ್ನನ್ನು ಗೂಬೆ ಅಥವಾ ಮುಂಗುಸಿ ತಿಂದು ಹಾಕುವುದು. ನಾನು ನನ್ನ ಹಲ್ಲಿನಿಂದ ಬಲೆಯನ್ನು ಕಚ್ಚಿ ನಿನ್ನನ್ನು ಕಾಪಾಡುವೆನು. ನೀನು ನನ್ನನ್ನು ಕಾಪಾಡು ಎಂದು ಕೇಳಿಕೊಂಡಿತು. ಇಲಿಯು ತನ್ನ ಚೂಪಾದ ಹಲ್ಲುಗಳಿಂದ ಬೆಕ್ಕನ್ನು ಬಲೆಯಿಂದ ಬಿಡಿಸಿತು. ಹೊರಗೆ ಬಂದು ಬೆಕ್ಕು ಇಲಿಯ ಜೊತೆ ಓಡಿ ಹೋಯಿತು. ಇದಾದ ಕೆಲವು ದಿನಗಳ ನಂತರ ಇಲಿಯು ವಾಸವಾಗಿದ್ದ ಬಿಲದ ಬಳಿಗೆ ಬೆಕ್ಕು ಬಂದಿತು. ಇಲಿಯೇ, ನಾನು ನಿನ್ನನ್ನು ಸ್ನೇಹಿತರು, ನೀನು ನನ್ನ ಜೊತೆ ಆಟ ಆಡಲು ಬಾ ಎಂದಿತು. ಆದರೆ ಇಲಿ, ಅಂದು ನೀನು ನನ್ನ ಪ್ರಾಣ ಉಳಿಸಿದೆ. ನೀನು ಬಹಳ ಬುದ್ಧಿವಂತ. ಇಂದು ನಾನು ಹೊರಗೆ ಬಂದರೆ ನೀನು ನನ್ನನ್ನು ಕೊಂದು ಹಾಕುವೆ ಎಂದು ಹೇಳಿತು. ನೀತಿ: ಸಮಯಕ್ಕೆ ತಕ್ಕಂತೆ ಬುದ್ಧಿಯನ್ನು ಉಪಯೋಗಿಸಬೇಕು.